ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ನಿನ್ನೆ ರಾತ್ರಿ ಮಲ್ಕೊಂಡಿದ್ದವರು ನಾವಂತೂ ಬೆಳಗ್ಗೆ ಲೇಟಾಗಿ ಎದ್ವಿ ರೀ. ಮತ್ತೆಲ್ಲ ಸಾಮಾನು ತೊಗೊಂಡು ಬಂದ್ರೆ ಮತ್ತು ಆಟೋ ಒಳಗೂ ತೊಗೊಂಡು ಬಂದ್ರಿ. ಎಲ್ಲ ಸಾಮಾನು ಮನೆ ಒಳಗೆ ಅದಾವ. ಇದನ್ನೆಲ್ಲ ಇವಾಗ ಮೇಲೆ ಎತ್ತಿಡ್ಬೇಕ್ರಿ, ಅದಷ್ಟೇ ಕೆಲಸ. ಮತ್ತು ನಾನು ಇನ್ನೂ 1 ಗಂಟೆ ಆಗಾಗ ಬಂದ್ರಿ, 12:30 ಆಯ್ತು. ಇನ್ನು ಚಾ ಸತಿಗೂ ಕುಡ್ದಿಲ್ಲ ರೀ ನಾನು. ಇವಾಗ ದಾದಿ ನಾಷ್ಟ ತರ್ಸಕ್ಕೆ ಕಳ್ಸಾರಿ. ಏನು ನಾಷ್ಟ ತರಿಸ್ತಾರೆ ಅದನ್ನು ತಿಂತೇನೆ ರೀ. ಮತ್ತು ಬಿರಿಯಾನಿ ಮಾಡ್ತೇನೆ ರೀ ನಾನು. ಇವಾಗ ಸ್ವಲ್ಪ ಚಿಕನ್ ಇತ್ತು ರೀ, ನೀನೆಲ್ಲ ಇಲ್ಲೇ ಊಟ ಮಾಡಿದ್ರಲ್ರಿ ಎಲ್ಲರೂ. ಚಿಕನ್ ತರಿಸಿದ್ರೆ ದಾದಿ ಇನ್ನೊಂದು ಸ್ವಲ್ಪ ಚಿಕನ್ ತೆಗೆದಿಟ್ಟಿದ್ವಿ, ಅದನ್ನು ಬಿರಿಯಾನಿ ಮಾಡಂತಂದ್ರಿ ಮಮ್ಮಿ. ಅದನ್ನು ಬಿರಿಯಾನಿ ಮಾಡ್ತೀನಿ ರೀ ಇವಾಗ ನಾನು ಲೇಯರ್ ಬಿರಿಯಾನಿ ಮಾಡತ್ತಿಲ್ಲ ರೀ. ಅಂದ್ರೆ ಹಂಗೆ ಸುಸ್ತಾಗೋದಿದ್ರಿ, ನನಗೆ ಮಾಡೋಕ್ಕೂ ಆಗೋಲ್ಲ ರೀ ಇವಾಗ. ಅದಕ್ಕೆ ನಾನು ಎಲ್ಲ ಮಿಕ್ಸಾಗಿ ಒಂದು ಡಬ್ರಿ ಒಳಗೆ ಮಾಡಿಬಿಡ್ತೇನೆ ರೀ, ಎಲ್ಲ ಮಿಕ್ಸಾಗಿ. ಅದನ್ನು ಇವಾಗ ಬಿರಿಯಾನಿ ಮಾಡ್ತೀನಿ ರೀ ನಾನು. ನಮ್ಮದು ಅಂಗಡಿಗೆ ನಮ್ಮ ಕಾಲೇಜ್ ಮೇಡಮಿಗೆ ಬಂದಿದ್ರೆ, ಹೆಡ್ ಮೇಡಮ್ ಅವ್ರು ಬಂದಾಗ ನಾವು ಹೇಳಿ ಕಳ್ಸಿದ್ವಿ ರೀ ಅವರಿಗೆ. ಇಲ್ಲ ಅದೊಂದು 5 ದಿನ ಅಷ್ಟೇ ರೀ, ನಮ್ಮ ದಾದಿ ಹೇಳಿ ಕಳ್ಸಿದ್ರಿ. 5 ದಿನ ಅಷ್ಟೇ ರೀ, ಇದು ಫುಲ್ ವ್ಯಾಪಾರ ಇರುತ್ತೆ ಅವ್ರಿಗೆ ಆಗೋದ, ಮತ್ತು ಯಾರು ಬರೋಲ್ಲ, ಸಂಜೆಕನ ಬರ್ತಾರಂತಂದ್ರೆ. ಮತ್ತು ಟೀಚರು ಹೇಳಿದ್ರಿ, ಇಲ್ಲ ತಗೋರಿ ನಮಗೂ ಗೊತ್ತಾಗತ್ತೆ, ನಾವು ನೋಡ್ಕೊತ ಬಂದೀವಿ ಎಲ್ಲ ನಿಮ್ಮದು ವ್ಯಾಪಾರ ಅದನ್ನೆಲ್ಲ. ಇರಲಿ ಒಂದು 5 ದಿನ ಏನೂ ಆಗೋಲ್ಲ, ಫಸ್ಟ್ ಇಯರ್ ಅಲ್ಲ ಅಂತಂದ್ರಿ. ಅದು ಒಂದು ಚಲೋ ಆದ್ರಿಪ್ಪ. ಕಾಲೇಜಿಗೆ ಹೋಗಿಲ್ಲ ರೀ ನಾವು, 5 ದಿನ ಹೋಗಿಲ್ಲ ರೀ. ಶನಿವಾರ ಇತ್ತು, ಇವತ್ತು ಹೋಗಿಲ್ಲ. ಸೊ ಅದನ್ನು ಹೇಳಿದ್ವಿ ರೀ ನಾವು ಟೀಚರಿಗೆ ಮೊನ್ನೆ ಬಂದಾಗ. ಇರಲಿ ರೀ 5 ದಿನ ಇರಲಿ, ಸೋಮವಾರದಿಂದ ಕಳಿಸ್ರಿ ಅಂತಂದ ರೀ. ಅದೇ ಸೋಮವಾರದಿಂದ ಹೋಗ್ತೇವೆ ಇವಾಗ ನಾವು ಮತ್ತೆ ಕಾಲೇಜಿಗೆ. ನಾವಿವತ್ತು ಬಿರಿಯಾನಿ ಒಲೆ ಮೇಲೆ ಮಾಡತ್ತೀವಿ ರೀ. ಅದಕ್ಕೆ ಇಲ್ಲೆಲ್ಲ ತೊಗೊಂಡು ಬರತ್ತಾರೆ ಮಮ್ಮಿ ಎಲ್ಲ. ಒಲೆ ಮೇಲೆ ಮಾಡ್ತೀವ್ರಿ ಅಂದ್ರೆ ಜಲ್ದಿ ಕುದೀತೈತೆ ರೀ ಎಲ್ಲ. ಅಂದ್ರೆ 1:10 ಆತ್ರಿ ಇವಾಗ. ಅದು ಹೋಗೈತ್ರಿ ಟೈಮು. 1:10 ಆತ್ರಿ, ಟೈಮ್ ಭಾಳ ಆಗೈತಿ. ಅಕ್ಕ ಇವಾಗ ಜಲ್ದಿ ಒಲೆ ಮೇಲೆನ ಮಾಡ್ತೀವ್ರಿ ನಾವು ಇವಾಗ. ನಾನು ಮಾಡ್ಬೇಕಂತಿದ್ದೆ ರೀ ಬಿರಿಯಾನಿ, ಅದ್ರ ಭಾಂಡೆ ಭಾಳ ಅದಾವ. ಅದಕ್ಕೆ ಮಮ್ಮಿ ನಾನು ಮಾಡ್ತೇನೆ, ನೀವಿಬ್ಬರು ಭಾಂಡೆ ತೊಗೊಂಡ್ರಿ. ನಾನು ರೆಸಿಪಿ ತೊಗೋಬೇಕಂತ ಅನ್ಕೊಂಡಿದ್ದೆ ರೀ. ಮತ್ತು ಮುಂದಿನ ಸಲ ಯಾವಾಗಾದ್ರೂ ತೊಗೊತೀನಿ ರೀ. ಚಿಕನ್ ತೊಳ್ಕೊಂಡು ಬಂದು ಇಟ್ಟೆ. 1:30 ಆತ್ರಿ. ಹಾಂ, ಚಿಕನ್ ತೊಳ್ಕೊಂಡು ಹಾಂ. ಭಾಂಡೆ ತಿಕ್ಕೊಂಡು ಬಂದು ತಸ್ಕೊಂತಿದ್ದೆ. ಭಾಳ ಇದ್ರು ಭಾಂಡೆ, 3 ಬುಟ್ಟಿ ಇದ್ವು. ಒಂದು ಅರ್ಬಿ ಇದ್ವಂತ್ರಿ, ಆಕೆ ಅದನ್ನು ತೊಳೆದ್ಲ. ನಾನು ತಿಕ್ತೀನಿ ತಗೋ ಭಾಂಡೆ ಅಂತೇಳಿ ನಾನು ತಿಕ್ಕಿದ್ರಿ. 3 ಬುಟ್ಟಿ ಭಾಂಡೆ ಇದ್ವಿ, ಎಲ್ಲ ಭಾಂಡೆ ತಿಕ್ಕಿದ್ದೆ. ಆಮೇಲೆ ಮತ್ತು ಇವಾಗ ಟೈಮು 3 ಗಂಟೆ ಆತ್ರಿ. ಹೊಟ್ಟೆ ಅಂತೂ ಭಾಳ ಹಸ್ದೈತಿ. ಇವಾಗ ಮಮ್ಮಿದು ಬಿರಿಯಾನಿನೂ ರೆಡಿ ಆಗೈತ್ರಿ. ಇವಾಗ ಹೋಗಿ ಸ್ವಲ್ಪ ಊಟ ಮಾಡಿ ಬಂದು ಮತ್ತು ರೆಸ್ಟ್ ಮಾಡ್ತೀನಿ ರೀ. ಸುಸ್ತಾಗತ್ತೈತ್ರಿ ಭಾಳ ಅದಕ್ಕೆ ರೀ. ನಾನಂತೂ 6:30 ಎದ್ದಿದ್ದೆ ರೀ. 6:30 ಎದ್ದು ಕೆಳಗೆ ಹೋಗಿ ಮತ್ತು ಮಮ್ಮಿ ಚಾ ಚುರ್ಮರಿ ಮತ್ತು ಬಜ್ಜಿ ಮಾಡಿದ್ರೆ ಅದನ್ನು ತಿಂದು ಬಂದೆ ರೀ. ಅಂದರೆ ನಾನು ಮಧ್ಯಾಹ್ನ ಬಿರಿಯಾನಿನೂ ಉಂಡಿಲ್ಲ ರೀ. ಭಾಳ ಯಾಕೆ ಬಂತಂದ್ರೆ ನನಗೆ ಹೋಗಲಿಲ್ಲ, ಸುಸ್ತಾದಂಗೆ ಆಗಿತ್ತಲ್ಲ, ಬಂದು ಮಕ್ಕೊಂಡ್ಬಿಟ್ಟಿದ್ದೆ. ಅದು ಸ್ವಲ್ಪ 2 ತುತ್ತು ತಿಂದಿದ್ದೆ ರೀ ಅದನ್ನು. ಅದಕ್ಕೆ ಇವಾಗ ಸ್ವಲ್ಪ ತಿಂದೆ. ಆಮೇಲೆ ಮತ್ತು ಇವಾಗ ಮತ್ತು ರಾತ್ರಿ ಏನೂ ತಿನ್ನಲ್ಲ ರೀ ನಾನು. ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ಮ್ಯಾಗಿ ತಿಂತೇನೆ ರೀ. ಮತ್ತು ಹೇಳ್ಬೇಡ್ರಿಪ್ಪ, ಮ್ಯಾಗಿ ಹೆಲ್ತಿಗೆ ಚಲೋ ಅಲ್ಲ ಅನ್ನೋದು ಗೊತ್ತು ರೀ. ಆದ್ರೆ ವಾರದೊಳಗೆ ಒಂದು ಸಲ ಆ ರೀತಿ ತಿಂದರೆ ನಡಿತೈತ್ರಿ. ನಾನು ವಾರದೊಳಗೂ ತಿಂದಿಲ್ಲ ರೀ. ಇದು ಒಂದು ಇವಾಗ ಫಸ್ಟ್ ಟೈಮ್ ತಿನ್ನತ್ತೀನಿ ರೀ ಇವಾಗ ನಾನು. ಅವಾಗ ಮೊನ್ನೆ ತರಿಸಿದ್ವಲ್ರಿ, ಅದನ್ನು ನಾವು ತಿಂದಿದ್ದ, ಮತ್ತು ಯಾವುದೂ ತಿಂದೇ ಇಲ್ಲ. ಮತ್ತು ಯಾವಾಗೂ ತಿಂದಿಲ್ಲ ರೀ ನಾವು. ಅದು ಇವಾಗ ಸೆಕೆಂಡ್ ಟೈಮ್ ತಿನ್ನತ್ತೀನಿ ನಿಮಗೆ ತೋರಿಸ್ಕೊಂತ. ಮತ್ತು ತಿಂದಿಲ್ಲ ರೀ ನಾನು. ಸೊ ಅದನ್ನು ಮ್ಯಾಗಿ ಮಾಡ್ಕೊಂಡು ತಿನ್ಬೇಕಂತ ಅಂದ್ಕೊಂಡೀನಿ ರೀ ಇವಾಗ ನಾನು. ನೋಡೋಣ ಇವಾಗ ಸ್ವಲ್ಪ ಏನಾದರೂ ಇನ್ನೊಂದು ಭಾಂಡೆ ಜಮಾ ಆಗ್ಯಾವ್ರಿ. 3 ಬುಟ್ಟಿ ಭಾಂಡೆ ತಿಕ್ಕಿದೆ ರೀ ನಾನು ಒಬ್ಬೇಕಿನ. ಅಂದ್ರೆ ಮತ್ತು ಇವಾಗ ಮಧ್ಯಾಹ್ನ ಬಿರಿಯಾನಿ ಊಟ ಮಾಡಿದ್ದೆಲ್ಲ ಭಾಂಡೆ ಜಮಾ ಆಗಿದ್ದಪ್ಪ ಅಂತಂದ್ರೆ ಅವ್ನು ತಿಕ್ಕೊಂಡು ಬಂದ ಹೋಗಿ ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿಂತೇನೆ ರೀ. ಮತ್ತು ಇವತ್ತಂತೂ ಫುಲ್ ರೆಸ್ಟ್ ಮಾಡ್ತೀನಿ ರೀ ನಾನು. ಯಾಕೆ ಅಂತಂದ್ರೆ ಫುಲ್ ಸುಸ್ತಾಗೈತೆ ರೀ. ಗೊತ್ತು ರೀ ನಿಮ್ಗೆ, ನಿನ್ನೆ 1:30 ಮಕ್ಕೊಂಡೀವಿ ರೀ. ಫುಲ್ ಸುಸ್ತಾಗಿತ್ತು. ಹಾಗಾಗಿ ಇವಾಗ ಹೋಗಿ ಸ್ವಲ್ಪ ಭಾಂಡೆ ಇದು ತಿಕ್ಕೊಂಡು ಬಂದು ಮ್ಯಾಗಿ ಮಾಡ್ಕೊಂಡು ತಿಂತೀನಿ ರೀ. ಟೈಮ್ 8:30 ಆತ್ರಿ. ಮತ್ತು ಮ್ಯಾಗಿ ತಿನ್ಬೇಕಂತ ಇದ್ನಲ್ಲ ರೀ. ಮ್ಯಾಗಿ ಏನು ಮತ್ತು ಮೂಡ್ ಚೇಂಜ್ ಆಯ್ತು ರೀ ನಂದು. ಇವಾಗ ಏನು ತಿನ್ನಲ್ಲ, ಬಜ್ಜಿ ಮತ್ತು ತಿನ್ನಲ್ಲ, ಅದು ಹೊಟ್ಟೆ ತುಂಬ್ತ್ರಿ. ಏನಾದರೂ ಸ್ವಲ್ಪ ಹೊಟ್ಟೆ ಹಸಿತಪ್ಪ ಅಂತಂದ್ರೆ ಮ್ಯಾಗಿ ತಿನ್ಬೇಕಂತಿದ್ದೆ ರೀ ನಾನು. ಆದರೆ ಏನು ಹೊಟ್ಟೆ ಹಸ್ದಿಲ್ಲ. 8:30 ಆತಲ್ಲ ರೀ ಇವಾಗ, ಏನು ಹೊಟ್ಟೆ ಹಸ್ದಿಲ್ಲ. ಹಾಗಾಗಿ ಇವಾಗೇನು ಊಟ ಮಾಡಲ್ಲ ರೀ ನಾನು. ಸುಮ್ಮನೆ 9 ಗಂಟೆ ತನಕ ಇರ್ತೇನೆ ರೀ. 9 ಗಂಟೆ ಆದಮೇಲೆ ಹೋಗಿ ಮಕ್ಕೊಂಡ್ಬಿಡ್ತೇನೆ ರೀ. ಮತ್ತು ನಾಳೆನೂ ಲೇಟಾಗಿನೇ ಹೇಳ್ತೀನಿ ರೀ ನಾನು. ನಾಳೆ ಸಂಡೇ ಅಲ್ಲ ರೀ. ಹಾಗಾಗಿ ಮತ್ತು ಸೋಮವಾರದಿಂದ ನಮ್ಮ ಕಾಲೇಜ್ ರೂಟೀನ್ ಮತ್ತು ಹೆಂಗೆ ಡೈಲಿ ರೂಟೀನ್ ನಮ್ದು ಯಾವ ರೀತಿ ಇರುತ್ತೆ ಅದೇ ರೂಟೀನ್ ಸ್ಟಾರ್ಟ್ ಆಗುತ್ತೆ ರೀ ಸೋಮವಾರಿಂದ. ಸೊ ನೋಡ್ರಿಪ್ಪ, ಇವಾಗ 8:30 ಆತ್ರಿ. ಸುಸ್ತಾದಂಗೆ ಆಗತ್ತೈತೆ ರೀ ನನಗೆ. ಅದಕ್ಕೆ ನಾನು ಬಂದು ಮಕ್ಕೊಳತ್ತೇನೆ ರೀ ಇವಾಗ. ಮತ್ತು ಮ್ಯಾಗಿ ಏನೂ ತಿಂದಿಲ್ಲ ರೀ ನಾನು. ಅಂದರೆ ನಾನು ಬೆಳಗ್ಗೆ ನಾಷ್ಟ ತರಿಸಿದ್ದೆ ಅಂತ ಹೇಳಿ ಅವಾಗ ದಾದಿ ಪೂರಿ ಮತ್ತು ಇಡ್ಲಿ ತರಿಸಿದ್ರಿ. ನಾನು ಅದರೊಳಗೆ 2 ಪೂರಿ ತಿಂದಿದ್ದೆ ರೀ. ಆಮೇಲೆ ಮತ್ತು ಏನೂ ತಿಂದಿಲ್ಲ ರೀ ನಾನು. ಮಜ್ಜಿಗೆ ಅಷ್ಟು ಕುಡ್ದಿದ್ದೆ. ಪೂರಿ ತಿಂದು ಮಜ್ಜಿಗೆ ಕುಡಿದೆ ರೀ ನಾನು ಮಧ್ಯಾಹ್ನ ಅನ್ನೋಷ್ಟ್ರೊಳಗೆ. ಆಮೇಲೆ ಮತ್ತು ಸಂಜೆಗೆ ಅವ್ರು ಮಧ್ಯಾಹ್ನ
ಬಿರಿಯಾನಿ ಅದನ್ನೆಲ್ಲ ಮಾಡಿದ್ರಲ್ರಿ ಅವ್ರು, ಅದನ್ನೇನೂ ತಿಂದಿಲ್ಲ ನಾನು. ಮತ್ತು ಸಂಜೆಗೆ ಬಜ್ಜಿ ಮತ್ತು ಚುರ್ಮರಿ ಮಾಡಿದ್ರು ಮಮ್ಮಿ, ಗಿರ್ಮಿಟ್ ಟೈಪ್, ಅದನ್ನು ತಿಂದೆ. ಅದನ್ನಷ್ಟು ತಿಂದಿದ್ದೆ ರೀ ನಾನು. ಅದಷ್ಟು ಹೊಟ್ಟೆ ತುಂಬ್ದಂಗೆ ಆಯ್ತು ನನಗೆ. ಹಾಗಾಗಿ ಇವಾಗ ಬಂದು ನಾನು ಮಕ್ಕೊಳಕ್ಕೆ ಬಂದೇನಿ ರೀ. ಇವಾಗ 9 ಗಂಟೆ ಇನ್ನೂ ಆಗಿಲ್ಲ ರೀ, 8:30 ಆಯ್ತು. ಸುಸ್ತಾದಂಗೆ ಆಗತ್ತಿತ್ತಲ್ಲ, ಹಾಗಾಗಿ ಮಕ್ಕೊಂಡ್ಬಿಡು ಅಂತ ಹೇಳಿ ಬಂದೆ ರೀ ಇವಾಗ ನಾನು ಮಕ್ಕೊಳಕ್ಕೆ. ಗುಡ್ ನೈಟ್ ರೀ, ಮತ್ತು ಬೆಳಗ್ಗೆ ಸಿಗೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸುನಲ್ಪ ನಾನಂತೂ ನಮ್ಮ ಬೆಳಗ್ಗೆನ ಜಲ್ದಿನ ಎದ್ದಿದ್ವಿ ರೀ. ಇವಾಗ 12 ಗಂಟೆ ಆಯ್ತು. ಜಲ್ದಿ ಅಂದ್ರೂ 9:30 ಎದ್ದಿದ್ದೆ ರೀ ನಾನು. 9:30 ಎದ್ದೆ, ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಬರೆಯೋದಿತ್ತು ರೀ, ಅದನ್ನು ಬರೆದೇ ಅಕೌಂಟೆನ್ಸಿ ಫೇರ್ ಕಂಪ್ಲೀಟ್ ಮಾಡಿದೆ ರೀ ನಾನು ಬೆಳಗ್ಗೆ ಎದ್ದು. ಆಮೇಲೆ ಮತ್ತು ನಿನ್ನೆ ಸಂಜೆಗೆ ಬಾಂಡೆ ತಿಕ್ಕಿದ್ದಿಲ್ಲ ರೀ, ನಾನು ತಿಕ್ಕಿದೆ ಅಂದಿದ್ದನು ರೀ, ಅದನ್ನು ತಿಕ್ಕಿಲ್ಲ. ಆದರೆ ಇವಾಗ 2 ಬುಟ್ಟಿ ಬಾಂಡೆ ಆಗ್ಯಾವ, ಅದನ್ನು ತಿಕ್ಕೊಂಡು ಬರ್ಬೇಕು ರೀ ಇವಾಗ. ಆಮೇಲೆ ಮತ್ತು ಅದು ಇವತ್ತು ಸ್ವಲ್ಪ ಜನಕ್ಕೆ ಅಡುಗೆ ಮತ್ತು ಚೊಂಗಿದನ್ನೆಲ್ಲ ಕಟ್ತಾರೆ ಮಮ್ಮಿ, ಅದನ್ನೆಲ್ಲ ಅದ್ರದ್ದು ಬಗ್ಗೆ ಎಲ್ಲ ಇದು ಮಾಡತ್ತಾರೆ. ಅದಕ್ಕೆ ಇವಾಗ ಹೋಗಿ ನಾನೇ ಭಾಂಡೆ ತಿಕ್ಕೊಂಡು ಬಂದುಬಿಡ್ತೇನೆ ರೀ. ಭಾಂಡೆನೂ ಭಾಳ ಅದಾವ, ಅದನ್ನು ತಿಕ್ಕೊಂಡು ಬಂದುಬಿಡ್ತೇನೆ ಅಂದ್ರೆ ನಿನ್ನೆ ಬಿರಿಯಾನಿ ಮಾಡಿದ್ವಲ್ಲ ರೀ, ಅದ್ರದ್ದು ಮತ್ತು ಊಟ ಮಾಡಿದ್ದು ಎಲ್ಲ ಹಂಗದವ್ರಿ. ಅವ ನಿನ್ನೆ ಮಧ್ಯಾಹ್ನದಿಂದ ರಾತ್ರಿ ತನಕ ಹಂಗದಾವ. ಮತ್ತು ಇವಾಗ ಬೆಳಗ್ಗೆ ಚಹಾ ಕೊಡ್ತಿದ್ದೆ ಮತ್ತು ಅಡುಗೆ ಮಾಡಿ ತೆಗ್ದಿದ್ದು, ಬಿಸಿ ಮಾಡಿ ತೆಗ್ದಿದ್ದು ಅವೆಲ್ಲ ಹಂಗದವ್ರಿ. ಭಾಳ ಆಗ್ಯಾವ ಭಾಂಡೆ, 2 ಬುಟ್ಟಿ ಹಾಕ್ಯವ್ರಿ ಭಾಂಡೆ. ಇವಾಗ ಆ 2 ಬುಟ್ಟಿನೂ ತಿಕ್ಕೊಂಡು ಬರ್ತೇನೆ ಇವಾಗ ನಾನು ಹೋಗಿ. ಮತ್ತು ನಾನು ಭಾಂಡೆ ತಿಕ್ಕೊಂಡು ಬರ್ಬೇಕಂತಿದ್ನಲ್ಲ ರೀ, ಮತ್ತು ಚೇಂಜ್ ಆತ್ರಿ. ನಾನು ಚಿಕನ್ ಪಲ್ಯ ಮಾಡತ್ತೀನಿ ಇವಾಗ. 1 ಕಿಲೋ ಚಿಕನ್ ಪಲ್ಯ ಮಾಡತ್ತೇನೆ ರೀ ನಾನು. ಇವಾಗ ಅದನ್ನು ಹೆಂಗೆ ಮಾಡ್ತೇನೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಯಾಕಪ್ಪ ಅಂತಂದ್ರೆ ಇದು ಸ್ಪೆಷಲ್ ಆಗಿರ್ತೈತೆ ರೀ, ಅಂದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೇನೆ ರೀ ನಾನು. ಅದನ್ನು ಯಾವ ರೀತಿ ಮಾಡ್ತೇನೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ ಇವಾಗ ನಾನು. ಆಮೇಲೆ ಮತ್ತು ಇವತ್ತು ಚೊಂಗಿ ಅದನ್ನೆಲ್ಲ ಮಾಡತ್ತಾರೆ ರೀ ನಮ್ಮ ಮನ್ಯಾಗ. ಅಂದ್ರೆ ನಾನು ಹೇಳಿದ್ದೇನೆ ರೀ ಅದೇ ಕಟ್ಕೊಳ್ಸ್ಬೇಕಂತ ಯಾರಿಗಂತಂದು, ಸೊ ಅದನ್ನು ಕಟ್ಕೊಳ್ಸತ್ತಾರೆ ರೀ. ಆಮೇಲೆ ಮತ್ತು ಸ್ವಲ್ಪ ಬರೆಯೋದು ವರ್ಕ್ ಭಾಳ ಇದ್ರಿ. ಇವಾಗ ನನ್ನ ಫ್ರೆಂಡಿಗೆ ಹಚ್ಚಿ ಕೇಳಬೇಕ್ರಿ, ನಾನು ಫೋನ್ ಹಚ್ಚಿ ಏನೇನು ಹೇಳ್ಯಾರ ಅನ್ನೋದು. ಅಂದ್ರೆ ವರ್ಕ್ ಭಾಳ ಕೊಟ್ಟಿರ್ತಾರೆ ರೀ, ಬರ್ಸೋದು ಭಾಳ ಮಾಡಿಸಿರ್ತಾರೆ. ಹಾಗಾಗಿ ಇವಾಗ ಅದನ್ನೆಲ್ಲನೂ ಮಾಡ್ಬೇಕ್ರಿ ಇವಾಗ ನಾನು. ಭಾಂಡೆನೂ 2 ಬುಟ್ಟಿ ಅದಾವೆ, ಅದನ್ನು ಯಾರು ತೆಗ್ಬೇಕು ಗೊತ್ತಾಗಲ್ಲ ರೀ. ಯಾಕೆ ಬಂದ್ರೆ ಮಮ್ಮಿ ಮತ್ತು ಅಪ್ಪ ಚೊಂಗೆ ಮಾಡ್ತೇನೆ ಅಂತಂದಾರೆ. ಮತ್ತು ರೈಸು ಮಾಡ್ಬೇಕ್ರಿ. ಆಮೇಲೆ ಮತ್ತು ಚಿಕನ್ ಪಲ್ಯ ಅಂತ ನಾನು ಮಾಡತ್ತೀನಿ. ಸೊ ಭಾಳ ಐತ್ರಿ ಇವತ್ತು ಕೆಲಸ. ನೋಡ್ರಿ, ನಾನು ಹೇಳಿದ್ನೆಲ್ಲ ಅಪ್ಪ ಮಾಡತ್ತಿದ್ಲು ಅದನ್ನು ಅಂತಂದು. ಅಪ್ಪ ಮಾಡೋದಿಲ್ಲ ರೀ ಇದನ್ನು ಚಿಕನ್ ಪಲ್ಯ. ನಾನು ಮಾಡ್ದೇನೆ ಅಂತಂದಮೇಲೆ ಆಕೆ ಸರಿ ಮಾಡಂತಂದ್ರೆ ರೀ. ನೋಡ್ರಿ ಇಲ್ಲಿ ಭಾಂಡೆ 2 ಬುಟ್ಟಿ ಜಮಾ ಆಗ್ಯಾವ. ಮತ್ತು ಇಲ್ಲಿ ಮಸಾಲೆಗೆ ಏನೇನು ಹಾಕೋದಪ್ಪ ಅಂತಂದ್ರೆ ಈ ಸಲ ನಾವು ಗ್ರೀನ್ ಕಲರ್ದು ಮಾಡತ್ತೀವಿ ರೀ. ಹಾಗಾಗಿ ಟೊಮಾಟಿ ಮತ್ತು ಕೊಬ್ಬರಿ, ಹಸಿ ಕೊಬ್ಬರಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಅದನ್ನೆಲ್ಲ ಇಲ್ಲಿ ಹಾಕಿದ್ರಿ. ಭಾಳ ಮಾಡತ್ತೇವಲ್ಲ ನಾವು, ಹಾಗಾಗಿ ಇಷ್ಟು ಮಾಡಿದ್ವಿ. ಆಮೇಲೆ ಮತ್ತು ಮಮ್ಮಿ ಸ್ವಲ್ಪ ಒಣ ಕೊಬ್ಬರಿನೂ ಹಾಕೋ, ಅದ್ರೊಳಗೆ ಟೇಸ್ಟಿ ಆಗುತ್ತೆ ಅಂತಂದ್ರಿ. ಇವಾಗ ಅದನ್ನೆಲ್ಲ ಹಾಕಿ ಇವಾಗ ನಾನು ಇದನ್ನು ಮಿಕ್ಸಿಗೆ ಮಾಡ್ತೇನೆ ರೀ. ಫಸ್ಟಿಗೆ ಚಿಕನ್ ಕುದಿಸ್ಕೊಳ್ಳೋಣ ರೀ ನಾವು. ಅದಕ್ಕೆ ಇಲ್ಲಿ ಎಣ್ಣೆ ನಾನು ಚಿಕನ್ ಒಳಗೆ ಎಣ್ಣೆ ಹಾಕಿ ಚಿಕನ್ ಹಾಕಿ ಅದ್ರೊಳಗೆ ಉಪ್ಪು ಮತ್ತು ಅರಿಶಿನ ಹಾಕೀನಿ ರೀ. ಇವಾಗ ಇದು ಕುದೀಲಿ, ಅಲ್ಲಿ ತನಕ ನಾವು ಮಸಾಲೆ ಮಾಡ್ಕೊಂಡ್ಬಿಡೋಣ ರೀ ಇದನ್ನು. ಈ ಮಸಾಲೆನೂ ರೆಡಿ ಆತ್ರಿ, ನಾನು ಮಿಕ್ಸಿಗೆ ಹಾಕೊಂಡೆ. ಮತ್ತು ನಮ್ಮ ಚಿಕನ್ನು ಕುದೀತ್ರಿ ಇವಾಗ ಚಲೋತ್ನಾಗಿ. ನಾನು ಈ ಡಬ್ರಿ ಒಳಗೆ ಮಾಡತ್ತೀನಿ, ಅಂದರೆ ಮಸಾಲೆನೂ ಜಾಸ್ತಿ ಐತಲ್ಲ ರೀ, ಹಾಗಾಗಿ ನಾನು ಇದ್ರೊಳಗೆ ಮಾಡ್ಬೇಕಂತಲೇ ಮಾಡತ್ತೀನಿ ರೀ. ಇವಾಗ ಇಷ್ಟು ದೊಡ್ಡ ಡಬ್ರಿ ಒಳಗೆ ಮಾಡೋಣ ರೀ ಇವಾಗ. ನೋಡ್ರಿ ಇಲ್ಲಿ ಇದ್ರೊಳಗೆ ಎಣ್ಣೆ ಹಾಕಿದೆ ನಾನು. ಆಮೇಲೆ ಮತ್ತು ಇದ್ರೊಳಗೆ ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ಳೋಣ ರೀ, ಅಂದರೆ ಟೇಸ್ಟಿ ಬರುತ್ತೆ, ಫ್ಲೇವರ್ಫುಲ್ಲಾಗಿ ಇರುತ್ತೆ. ಮತ್ತು ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ರೀ. ಆಗ ಇದ್ರೊಳಗೆ ನಾವೇನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡ್ಬಿಡೋಣ ರೀ ಇವಾಗ. ಮತ್ತು ಇದು ಹಸಿ ವಾಸನೆ ಎಲ್ಲ ಹೋಗೋ ಹೊರಗಡೆ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಇವಾಗ ಇದು ಫುಲ್ ಹಸಿ ವಾಸನೆ ಎಲ್ಲ ಹೋಗಿದ್ರಿ, ಸಿಡ್ಯಾತಿತ್ತದು. ಇವಾಗ ಇದ್ರೊಳಗೆ ಎಲ್ಲ ಬೇಸಿಕ್ ಮಸಾಲೆ ಹಾಕೊಂಡ್ಬಿಡೋಣ. ಅಂದರೆ ನಾನು ಹಸಿ ಖಾರ ಹಾಕೇನಿ ರೀ, ಅಂದರೆ ಹಸಿ ಮೆಣಸಿನ್ಕಾಯಿ ಹಾಕೇನಲ್ರಿ, ಅದನ್ನು ಹಾಕೀನಿ. ಇವಾಗ ಇದ್ರೊಳಗೆ ಗರಂ ಮಸಾಲ, ಧನಿಯಾ ಪೌಡ್ರ್, ಕಾಳು ಮೆಣಸಿನ ಪುಡಿ, ಅಂದರೆ ನಿಮ್ಗೆ ಯಾವ್ಯಾವ ಮಸಾಲೆ ಇಷ್ಟ ಅಲ್ಲ ಆ ಎಲ್ಲ ಮಸಾಲೆನೂ ಕೂಡ ಇದ್ರೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇವಾಗ. ಅದು ಭಾಳ ಸಿಡ್ಯಾತಿತ್ತು ರೀ, ಹಾಗಾಗಿ ನಾನು ಜಲ್ದಿ ಹಾಕಿಬಿಟ್ಟೆ. ಎಲ್ಲ ಬೇಸಿಕ್ ಮಸಾಲೆ ಹಾಕಿ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಮತ್ತು ಚಿಕನ್ ಹಾಕಿ ಮಿಕ್ಸ್ ಮಾಡಿಬಿಟ್ಟೆ ರೀ ನಾನು. ಮತ್ತು ನಾನು ಹಸಿ ಖಾರದ್ದು ಮಾಡೀನಿ ರೀ, ನೀವು ಬೇಕಂದ್ರೆ ಒಣ ಖಾರದ್ದು ಮಾಡ್ಕೊಬೋದು ರೀ. ನಾನು ಹಸಿ ಮೆಣಸಿನ್ಕಾಯಿ ಹಾಕಿ ಮಿಕ್ಸಿಗೆ ಮಾಡಿಬಿಟ್ಟಿದ್ನಲ್ಲ ರೀ, ಅದಕ್ಕೆ ಕರೆಕ್ಟ್ ಆಗೈತೆ. ಅದರೊಳಗೆ ಏನು ಜಾಸ್ತಿ ಏನೂ ಹಾಕೋಂಗಿಲ್ಲ, ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ರೀ ನನಗೆ. ಅದನ್ನಷ್ಟು ಹಾಕಿದೆ. ನೋಡಿರಿ ಎಷ್ಟು ಟೇಸ್ಟಿ ಆಗೈತೆ ಬಂದ್ರೆ, ಭಾಳ ಟೇಸ್ಟ್ ಆಗೈತೆ ರೀ. ಮಮ್ಮಿಗೂ ಟೇಸ್ಟ್ ಮಾಡಿಸಿದೆ ರೀ ನಾನು, ಸಖತ್ತಾಗೈತೆ ಅಂದ್ರಿ. ನೀವು ಈ ಥರ ಟ್ರೈ ಮಾಡಿರಿ, ಸಖತ್ ಟೇಸ್ಟಿ ಆಗೈತೆ ರೀ ಇದಂತೂ. ಡಿಫ್ರೆಂಟ್ ಆಗೈತ್ರಿ. ಮತ್ತು ನಿಮ್ಮ ಸೈಡ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಆ ರೀತಿ ಕೂಡ ನಾನು ಒಂದ್ಸಲ ಟ್ರೈ ಮಾಡ್ತೀನಿ ರೀ. ಮತ್ತು ಇವಾಗ ಮಮ್ಮಿ ಚೊಂಗೆದೆಲ್ಲ ರೆಡಿ ಮಾಡ್ಯಾರ್ರಿ. ಆಮೇಲೆ ಮತ್ತು ನಾನು ಇದ್ರೊಳಗೆ ನಿಂಬೆಹಣ್ಣು ಹಿಂಡಿದೆ ರೀ ಸ್ವಲ್ಪ. ಆಮೇಲೆ ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲನೂ ಹಾಕಿದ್ದಾರೆ, ಅದರಿಂದನೂ ಸಖತ್ ಟೇಸ್ಟ್ ಬಂತ್ರಿ ಇದ್ರೊಳಗೆ. ಮತ್ತು ಅಲ್ಲೇ ಮಮ್ಮಿ ಚೊಂಗೆ ಹಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊಂಡಾರ್ರಿ. ನಾದೇ ಅದನ್ನೆಲ್ಲ ಇವಾಗ ಹೋಗಿ ಚೊಂಗೆ ಮಾಡೋಣ ರೀ. ಚೊಂಗೆ ಮೇಲೆ ಹಾಕಾಕ ಇಲ್ಲೇ ಕೊಬ್ಬರಿ ಇಲ್ಲ ರೀ, ಕೊಬ್ಬರಿ ಸೂಸ್ಲ, ಹಾಗಾಗಿ ನಾನು ಇವಾಗ ಕೊಬ್ಬರಿ ಹೆಚ್ಚಾತೀನಿ ರೀ.
ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್.